ಕಸ್ಟಮರ್ ಕೇರ್ ಕಡೆಯಿಂದ ಕ್ವಿಕ್ ರೆಸ್ಪಾನ್ಸ್ ಇದೆ. ಬಟ್ ನಾವು ಅಲ್ಲಿ ಎಲ್ಲಿ ಸರ್ವಿಸ್ ಸೆಂಟರ್ ರೀಚ್ ಆಗ್ತೀವಲ್ಲ ಅಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಇಲ್ಲ. ಅಪ್ಲಿಕೇಶನ್ ಅಲ್ಲಿ ಸರ್ವಿಸ್ ಬುಕ್ ಮಾಡಿ 2 months ಕೊಟ್ಟಿದ್ರು. ಬಟ್ ಸದಾಶಿವನಗರ್ ಸರ್ವಿಸ್ ಸೆಂಟರ್ ಹೋಗಿದ್ದೆ, ಅವರು ಅದು ಟಿಕೆಟ್ ನಂಬರ್ ತಗೊಂಡು ಮಾಡ್ಕೊಟ್ಬಿಟ್ರು. ಅದೇ JP ನಗರ್ ಹೋದಾಗ 1 month ಆಗುತ್ತೆ. ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಮನೆ ಚಾರ್ಜಿಂಗ್ ಅಲ್ಲಿ ಹೈಪರ್ ಚಾರ್ಜಿಂಗ್ ಅಲ್ಲಿ ಆದ್ರೆ ಮೈಲೇಜ್ ಅಷ್ಟಿಲ್ಲ. ಎಷ್ಟೊತ್ತು ತಗೊಳುತ್ತೆ ಫುಲ್ ಚಾರ್ಜ್ ಕೈ ಬರೋದು? ಹೈಪರ್ ಚಾರ್ಜರ್ ಆದ್ರೆ 1 hour ಬೇಕು, ಫುಲ್ ಆಗುತ್ತೆ. ಮನೆ ಚಾರ್ಜಿಂಗ್ ಎಲ್ಲ ಆದ್ರೆ ಒಂದೇನು 3 hour ಇದ್ರೆ 4 ಆಗುತ್ತೆ. ಮನೆ ಚಾರ್ಜರ್ ಬೆಸ್ಟ್, ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ರೀಸೆಂಟ್ ಆಗಿ ಕಮ್ಯುನಿಟಿ ಪೋಸ್ಟ್ ಅಂತ ಹಾಕಿದೆ, ನಿಮ್ಮ ಪ್ರಕಾರ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಏನು ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಸರ್ವಿಸ್ ಯಾಕೋ ಸರಿಯಾಗಿ ಮಾಡ್ತಿಲ್ಲ ಅಂತ ಒಂದಷ್ಟು ಜನ ಕಂಪ್ಲೇಂಟ್ ಮಾಡಿ ಅದೆಲ್ಲ ಒಂದಷ್ಟು ಇಶ್ಯೂಸ್ ರೈಸ್ ಆಗಿತ್ತು, ಸ್ವಲ್ಪ ವೈರಲ್ ಕೂಡ ಆಗಿತ್ತು. ಅದಕ್ಕೋಸ್ಕರ ಅದನ್ನ ತಿಳ್ಕೊಳ್ಳೋಣ ಏನು ಎತ್ತ ಅಂತಾನೆ ಆ ಕಮ್ಯುನಿಟಿ ಪೋಸ್ಟ್ ನ ಹಾಕಿದೆ. ಅದರಲ್ಲಿ ಒಂದು 5-6 ಜನ ಕಮೆಂಟ್ ಮಾಡಿದ್ರ ಏನೇನು ಪ್ರಾಬ್ಲಮ್ ಇದೆ ಅಂತ. ಅದೆಲ್ಲ ನೋಡಿದ್ಮೇಲೆ ಯಾಕೊಂದು ಓನರ್ಸ್ ಒಪಿನಿಯನ್ ವಿಡಿಯೋ ಬಿಟ್ಟು ತಗೋಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ನ ಓನರ್ಸ್ಗಳನ್ನ ಮಾತಾಡಿಸಿ ಅವರ ಒಪಿನಿಯನ್ ಏನು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ಈ ಥರ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ನೋಡೋಣ, ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಹಾಗೆ ನಿಮ್ಮ ಹತ್ರ ಏನಾರ ಬೇರೆ ಸಜೆಷನ್ ಏನಾರ ಇತ್ತು ಅಂದರೆ ಕಮೆಂಟ್ ಮಾಡಿ, ಇನ್ನು ಬೇರೆ ಯಾವ ಥರ ವಿಡಿಯೋ ಮಾಡ್ಬೋದು, ಬೇರೆ ಏನಾರ ಕ್ವಶನ್ಸ್ ಇದ್ದರೆ ಏನು ಕೇಳ್ಬೋದು, ಯಾವ ಥರ ಡೌಟ್ ಇರುತ್ತೆ ಆ ಡೌಟ್ಗಳು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಮಾಡೋವಂಥ ವಿಡಿಯೋಗಳಲ್ಲಿ ಆ ಕ್ವಶನ್ಸ್ಗಳನ್ನ ನಾನು ಕೇಳಿ ಒಪಿನಿಯನ್ನ ಪಡ್ಕೋತೀನಿ. ಸರ್ ಹೆಂಗಿದೆ ಗಾಡಿ? ಎಷ್ಟು ಕಿಲೋಮೀಟರ್ ಓಡಾಡ್ಬೋದು ಒಂದ್ಸಲ ಚಾರ್ಜ್ ಮಾಡಿ? 130 ಬರುತ್ತೆ. ಹಾಂ ವರ್ತಿದೆಯಾ? ಎಷ್ಟು ಏನು ಆನ್ ರೋಡು? ಹಾಂ 1.5 ಆಯಿತಾ? 1.5 ಲಕ್ಷ ಕೊಟ್ಟು ತಗೋಬೋದಾ? ಸಂಚಾರಿ ಶಿವ ಅಂತ ಇದೆ ನೋಡಿ. ಹಾಯ್, ರೀಸೆಂಟಾಗಿ ಓಲಾ ಗಾಡಿಗಳು ತುಂಬ ಕಂಪ್ಲೇಂಟ್ಸ್ ಬರ್ತಿದೆಯಲ್ಲ, ಸೊ ಅದು ಗೊತ್ತಾಯ್ತು, ಅದಕ್ಕೇ ಓನರ್ಸ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಹೌದಾ ಸರ್, ನಿಮ್ಮ ಹೆಸರು? ಅಶೋಕ್ ಅಂತನಾ? 1 year ಆಯ್ತಾ? ಎಷ್ಟು ಓಡಿಸಿದ್ರಾ? 25,000 ಓಡಿಸಿದ್ರಾ? ಹೆಂಗೆ ಸರ್ ಗಾಡಿ ಹೆಂಗಿದೆ? ನನ್ಗೆ ಹೇಳಿದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಸರ್ವಿಸು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ವರ್ಸ್ಟಿದೆ. ಅಲ್ಲ, ನಿಮ್ಗೆ ಅಂತ ತುಂಬಾ ಜನಕ್ಕೂ ಅದೇ ಆಗ್ತಿದೆ. ಕ್ವಿಕ್ ರೆಸ್ಪಾನ್ಸ್ ಕಸ್ಟಮರ್ ಕೇರ್ ಕಡೆಯಿಂದ ಕ್ವಿಕ್ ರೆಸ್ಪಾನ್ಸ್ ಇದೆ. ಬಟ್ ನಾವು ಅಲ್ಲಿ ಎಲ್ಲಿ ಸರ್ವಿಸ್ ಸೆಂಟರ್ ರೀಚ್ ಆಗ್ತೀವಲ್ಲ ಅಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಇಲ್ಲ. ಈಗ ಲಾಸ್ಟ್ ಟೈಮ್ ಏನಾಗಿತ್ತು, ನಂದೇ 1-2 ಬ್ರೇಕ್ ಬೂಸ್ಟ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅಪ್ಲಿಕೇಶನ್ ಅಲ್ಲಿ ಸರ್ವಿಸ್ ಬುಕ್ ಮಾಡಿ 2 months ಕೊಟ್ಟಿದ್ರು. ಬಟ್ ಸದಾಶಿವನಗರ್ ಸರ್ವಿಸ್ ಸೆಂಟರ್ ಹೋಗಿದ್ದೆ, ಅವರು ಅದು ಟಿಕೆಟ್ ನಂಬರ್ ತಗೊಂಡು ಮಾಡ್ಕೊಟ್ಬಿಟ್ರು. ಅದೇ JP ನಗರ್ ಹೋದಾಗ 1 month ಆಗುತ್ತೆ ಅಂತ. ಸೊ ಏನು ವೇಟಿಂಗ್ ಪೀರಿಯಡ್ ಇದೆ, ಅಷ್ಟು ತಿಂಗಳು ಅಷ್ಟು ದಿನ ವೇಟ್ ಮಾಡಲೇಬೇಕು. ಮತ್ತೆ ಇನ್ಶೂರೆನ್ಸ್ ಅದು ಎಲ್ಲ ಸ್ವಲ್ಪ ಏನೇನೋ ಪ್ರಾಬ್ಲಮ್ ಇದೆ, ಬೇಗ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡಲ್ಲ, ತುಂಬಾ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಬಿಲ್ಡ್ ಎಲ್ಲ ಹೆಂಗ್ ಸರ್ ಇದು ಗಾಡಿದು? ಬಿಲ್ಡ್ S1 Pro Gen 1 ಇದೆಯಲ್ಲ, ಇದು ಆಕ್ಚುಲಿ Gen 1. ಹೌದು, ಅದು ಚೆನ್ನಾಗಿದೆ. Gen 2 ಸ್ವಲ್ಪ ಏನೋ ಅದು ಇವೆರಡು ಸಸ್ಪೆನ್ಷನ್ ಅದೆಲ್ಲ ಹೌದು, ಸ್ವಲ್ಪ ಬಿಲ್ಡ್ ಏನೋ ಅಷ್ಟಕ್ಕಷ್ಟೇ ಅಂತ ಹೇಳ್ತಿದ್ದಾರೆ. ಸೊ ಹೆಂಗ್ ಸರ್ ತಗೋಬೋದಾ ಯಾರು ತಗೊಳ್ಳೋರಿಗೆ? ಸಿಟಿಗೆ ಓಡಾಡೋರು ಇವಾಗ ಏತರ್ ಮತ್ತೆ ಓಲಾ ಕಂಪೇರ್ ಮಾಡಿದ್ರೆ ಯಾವ ಬೆಟರ್ ಅನ್ಸುತ್ತೆ? ಓಡಿಸಿಲ್ಲ, ಬಟ್ ಏತರ್ ಜಾಸ್ತಿ ಅಂದ್ರೆ ಚಾರ್ಜ್ ಟೈಮ್ ಜಾಸ್ತಿ ತಗೊಳುತ್ತೆ. ಹೌದು, ರೇಂಜ್ ಕಮ್ಮಿ, ಮತ್ತೆ ಪ್ರೈಸ್ ಸ್ವಲ್ಪ ಜಾಸ್ತಿ. ಗೊತ್ತಿಲ್ಲ ನಂಗೆ, ಅದು ಹತ್ತತ್ರ 180 ಆಗುತ್ತೆ. 180 ನಾವು ತಗೊಂಡಾಗ ಸಬ್ಸಿಡಿ ಎಲ್ಲ ಹೋಗಿ 1.5. ಹೌದು, ತೊಂದರೆ ಇಲ್ಲ, ತಗೊಳ್ಳಿ. ಸೊ ತಗೋಬೋದು ಅಂತೀರಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡ್ತಾ ಇರ್ತೀರಾ? ನಾನು ರೀಸೆಂಟಾಗಿ ಕಂಪ್ಲೇಂಟ್ ಬರ್ತಿದ್ದಲ್ಲ, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು. ಹೌದಾ, ಥ್ಯಾಂಕ್ ಯು ಸರ್. ಎಷ್ಟು ದಿನ ಆಯ್ತು ಗಾಡಿ ತಗೊಂಡು? ಒಂದು ವರ್ಷ ಆಯ್ತು. ಯಾವುದು S1 Proನಾ S1 ಇದು? S1 Proನಾ? ಏನಾಯ್ತು ಆನ್ ರೋಡು? ಆನ್ ರೋಡ್ 140 ಇತ್ತು ಅವಾಗ. ಸ್ವಲ್ಪ ಲೋನ್ ಗೀನ್ ಎಲ್ಲ ಸೇರಿ 170 30,000 ಇಂಟ್ರೆಸ್ಟ್ ಆಯ್ತು ಅದು? ಏನು ಡೌನ್ ಪೇಮೆಂಟ್ ಮಾಡಿದ್ರೆ? ಫುಲ್ ಕ್ಯಾಶಾ? 140 ಆಯ್ತಾ? ಓಕೆ. ರೇಂಜ್ ಎಲ್ಲ ಹೆಂಗೆ ಬರ್ತಿದೆ? ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡ್ತದೆ. ಹೈಪರ್ ಚಾರ್ಜಿಂಗ್ ಅಲ್ಲಿ ಹಾಕಿದ್ರೆ 70% ಆಗುತ್ತೆ.
ಚಾರ್ಜಿಂಗು ಸ್ವಲ್ಪ ಬೇಗ ಇಳಿತದೆ, ಬೇಗ ಚಾರ್ಜಿಂಗ್ ಇಳಿತದೆ. ಮನೆ ಚಾರ್ಜಿಂಗ್ ಹಾಕೊಂಡ್ರೆ ಫುಲ್ ಆದರೆ 100% ಅಲ್ಲಿ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಇಲ್ಲಿಂದ ಕುಣಿಗಲ್ಗೆ ಹೋಗ್ಬೋದು, ಕುಣಿಗಲ್ಗೆ ಹೋಗಿ ಕುಣಿಗಲ್ಗೆ ಹೋಗೋಷ್ಟೊತ್ತಿಗೆ ನಮ್ಮ ಊರಿಗೆ ಹೋಗೋಷ್ಟೊತ್ತಿಗೆ ಕುಣಿಗಲ್ಲಿಂದ ಒಂದು 6-7 ಕಿಲೋಮೀಟರ್ ಐತೆ. ಹೌದಾ? ಏನು ಕುಣಿಗಲ್ಲರ ನೀವು? ಕುಣಿಗಲ್ಲು ಬೆಂಗಳೂರಿಂದ ಊರಿಗೆ ಹೋದಾಗ ಕುಣಿಗಲ್ಗೆ ಹೋಗ್ತೀನಿ. 100% ಮಾಡ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ಊರಿಗೆ ಒಳಗಡೆ ಹೋಗೋಷ್ಟೊತ್ತಿಗೆ ಒಂದು 30% ಚಾರ್ಜರ್ ಮಿಕ್ಕಿರ್ತದೆ. ಅಂದರೆ ಒಂದು ಅಂದಾಜು ಎಷ್ಟಿದೆ? ಒಂದು 60-70 ಕಿಲೋಮೀಟರ್ ಇದೆ ಕುಣಿಗಲ್? ಎಷ್ಟಿದೆ ಇಲ್ಲಿಂದ? ಇಲ್ಲಿ 70 ಕಿಲೋಮೀಟರ್ 70 ಇದೆ. ಇನ್ನೂ ಮಿಕ್ತದೆ ಚಾರ್ಜಿಂಗ್. ನಾರ್ಮಲ್ ಸ್ಪೋರ್ಟ್ಸಲ್ಲಿ ಹೋದ್ರೂ ಮಿಕ್ತದೆ ಚಾರ್ಜಿಂಗ್. ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡ್ತೀವಿ ಮನೆ ಚಾರ್ಜಿಂಗಲ್ಲಿ. ಹೈಪರ್ ಚಾರ್ಜಿಂಗಲ್ಲಿ ಆದರೆ ಮೈಲೇಜ್ ಅಷ್ಟಿಲ್ಲ. ಎಷ್ಟೊತ್ತು ಆಗುತ್ತೆ ಫುಲ್ ಚಾರ್ಜ್ ಕೈ ಬರೋದು? ಹೈಪರ್ ಚಾರ್ಜರ್ ಆದರೆ 1 ಅವರ್ ಬೇಕು, ಫುಲ್ ಆಗುತ್ತೆ. ಮನೆ ಚಾರ್ಜಿಂಗಲ್ಲಿ ಆದರೆ ಒಂದು 3 ಅವರ್ ಇದ್ರೆ 3-4 ಫುಲ್ ಆಗುತ್ತೆ. ಮನೆ ಚಾರ್ಜರ್ ಬೆಸ್ಟು, ಮೈಲೇಜ್ ಚೆನ್ನಾಗಿ ಕೊಡ್ತದೆ, ಬ್ಯಾಕಪ್ ಇದೆ ಚೆನ್ನಾಗ ಮನೆ ಚಾರ್ಜರಲ್ಲಿ. ಸರ್ವಿಸ್ ಹೆಂಗೆ? ಸರ್ವಿಸು ಎಷ್ಟು ಸಾವಿರ ಓಡಿಸಿದ್ದೀರಾ ಗಾಡಿ? 15,000 ಓಡೋದು. ಸರ್ವಿಸ್ ಎಲ್ಲ ಆಗುತ್ತೆ ಸರ್, ಸರ್ವಿಸ್ ಎಲ್ಲ ಮಾಡ್ಬೋದು ಸರ್. ಹೌದಾ? ಎಲ್ಲಿ ಸರ್ವಿಸ್ ಎಲ್ಲಿ ಮಾಡಿಸ್ತಾ ಇದ್ದೀರಾ? ಸರ್ವಿಸು ಇದು ಬಿಳೆಗಳಿನಾ? ಏನು ಕಾಸ್ಟ್ ಬರುತ್ತೆ ಸರ್ವಿಸ್ದು? ಸರ್ವಿಸ್ ಮಾಡಿದ್ಮೇಲೆ ಡಿಪೆಂಡು, ಏನು ಪ್ರಾಬ್ಲಮ್ ಆಗಿದೆ ಅದ್ರ ಮೇಲೆ ಡಿಪೆಂಡ್. ನಿಮಗೆ ನೀವು ತಗೊಂಡಂಗಿಂದ ಮೇಜರ್ ಆಗಿ ಎಷ್ಟು ಖರ್ಚಾಗಿದೆ ಸರ್ವಿಸ್ಗೆ? ಅಂದರೆ ಒಂದು ಸಲ ಸರ್ವಿಸ್ ಜಾಸ್ತಿ ಖರ್ಚಾಯಿತು ಅಂದರೆ? ಸರ್ ಹಿಂದೆ ಬ್ರೇಕಿಂಗ್ ಏನಾರ ಪ್ರಾಬ್ಲಮ್ ಆಯ್ತು ಅಂದರೆ 1,500 ಆಯ್ತದೆ. ಇಲ್ಲ ಅಂದರೆ ಹೋಗ್ಬಿಟ್ಟಿರಿ ಲೈನರ್ ಇಲ್ಲ, ಲೈನರ್ ಉಚ್ತಾ ಇದ್ರೆ ಅವಾಗ ಮೊದಲೇ ಹಾಕಿಸ್ಕೊಂಡ್ಬಿಟ್ರೆ ಲೈನರು ಏನು ಪ್ರಾಬ್ಲಮ್ ಆಗಲ್ಲ. ಲೈನರ್ ಉಚ್ತಾ ಇದ್ರೆ ಹಂಗೆ ಗಾಡಿ ಓಡಿಸ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅವಾಗ 1,000-1,500 ಆಗುತ್ತೆ. ಏನು ಜಾಸ್ತಿ ಏನು ಖರ್ಚಿಲ್ಲ ಸರ್. ಸರ್ವಿಸು ಏನು ಒಂದೇ ದಿನದಲ್ಲಿ ಮಾಡ್ಕೊಡ್ತಾರಾ ಅಥವಾ ವೇಟ್ ಮಾಡಿಸ್ತಾರಾ ಹೆಂಗೆ? ಸರ್ ಗಾಡಿಗಳು ಜಾಸ್ತಿ ಇದ್ರೆ ಒಂದು 3-4 ದಿವಸ ಆಗುತ್ತೆ. ಗಾಡಿಗಳು ಜಾಸ್ತಿ ಇದ್ರೆ ಸರ್ವಿಸ್ ಗಾಡಿಗಳು ಕಡಿಮೆ ಇದ್ರೆ ಏನಿಲ್ಲ, ಬೇಗನೆ ಮಾಡ್ಕೊಡ್ತಾರೆ. ಓಕೆ. ನಿಮ್ಮ ಪ್ರಕಾರ ಹೆಂಗೆ ಗಾಡಿ ತಗೋಬೋದಾ? ಓಲಾನಾ? ತಗೋಬೋದು ಚಾರ್ಜಿಂಗ್ ಗಾಡಿ. ಚಾರ್ಜಿಂಗ್ ಗಾಡಿ ಇಲ್ಲ, ನಾನು ಕೇಳ್ತಾ ಇರೋದು ಓಲಾ ಗಾಡಿಗಳನ್ನ ತಗೋಬೋದಾ? ಮುಂಚೆ ಯಾವ ಗಾಡಿ ಇತ್ತು ನಿಮ್ಮದು? ಸರ್ ಮುಂಚೆ ನಂದು ಶೋಗನ್ ಇತ್ತು, ಗನ್ನದು ಮನೇಲೇ ಇದೆ. ಪೆಟ್ರೋಲ್ 2 ಸ್ಟ್ರೋಕು. ಡೈಲಿ 100 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ಟು ಓಡಾಡೋಕೆ ಪೆಟ್ರೋಲೇ ಖಾಲಿ ಆಯ್ತದೆ. ಆದ್ರೂ 2 ಸ್ಟ್ರೋಕ್ ಮಜಾ ತಾನೆ ಅದು. ಮನೇಲಿ ನಿಲ್ಸಿದ್ದೀನಿ. ಇದಾದ್ರೆ ಕಂಪ್ನಿಯವರು ಪಾಪ ಮನೇಲಿ ಹೆವಿ ಚಾರ್ಜಿಂಗ್ ಸಮಸ್ಯೆ ಜಾಸ್ತಿ, 4 ಅವರ್ ಬೇಕಲ್ಲ ಮನೆ ಚಾರ್ಜಿಂಗ್ ಆಗೋಕ್ಕೆ. ಎಮರ್ಜೆನ್ಸಿಗೆ ಬೇಕು ಅನ್ನೋಕ್ಕೋಸ್ಕರ ಎಮರ್ಜೆನ್ಸಿ ಇಲ್ಲಿ ಅಂದ್ಬಿಟ್ಟು ಕಂಪ್ನಿಯವರು ಫ್ರೀ ಮಾಡಿದ್ದಾರೆ. ಇದಕ್ಕೇನು ಅಮೌಂಟ್ ಏನು ಕಟ್ಟಂಗಿಲ್ಲ. ಅಂದ್ರೆ ಸದ್ಯಕ್ಕೆ ಫ್ರೀ ಇದೆ, ಮುಂದೆ ಚಾರ್ಜ್ ತಗೋತಾರೆ, ಅಮೌಂಟ್ ತಗೋತಾರೆ. ಬಿಲ್ಡ್ ಎಲ್ಲ ಹೆಂಗೆ? ಪರವಾಗಿಲ್ವಾ? ರಫ್ ಅಂಡ್ ಟಫ್ ಯೂಸ್ ಮಾಡ್ಬೋದಾ? ಇದಕ್ಕಿಂತ ಮುಂಚೆ ಯಾವ ಗಾಡಿ ನೋಡಿದ್ರೆ? ಇದಕ್ಕಿಂತ ಮುಂಚೆ ಏರ್ ನೋಡಿದ್ದೆ. ಓಲಾನೇ? ಅಷ್ಟೊಂದೇನು ಮೈಲೇಜ್ ಕೊಡಲ್ಲ ಸರ್. ಏತರು ಅಥವಾ ಇನ್ನೊಂದು ಯಾವ್ದೋ ಬೇರೆ ಕಂಪ್ನಿದು ಯಾವ್ದು ನೋಡಿರ್ಲಿಲ್ವಾ? TVS? ಏರ್ ಇತ್ತು, ಅದಕ್ಕಿಂತ ಮುಂಚೆ ಏರ್ ಇತ್ತು. ಏರದು ಏರ್ ಇತ್ತು, ಮೈಲೇಜ್ ಕೊಡಲ್ಲ. ಇದಾದ್ರೆ ಪ್ರೋ ಆದ್ರೆ ಮೈಲೇಜ್ ಕೊಡುತ್ತೆ 120 ಕಿಲೋಮೀಟರ್, 130 ಅಂತ ಹೇಳಿದ್ರೆ 120. ಸರ್ವಿಸ್ ಎಲ್ಲ ಪರವಾಗಿಲ್ವಾ? ಚೆನ್ನಾಗಿದೆ ಅಂತಾರ? ಯಾಕಂದ್ರೆ ಕೆಲವೊಬ್ಬರಿಗೆ ಸರ್ವಿಸು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನನ್ನ ಪ್ರಕಾರ ನಾನು ಸರ್ವಿಸ್ ಕೊಟ್ಟಾಗೆಲ್ಲ ಸರ್ವಿಸ್ ಚೆನ್ನಾಗಿದೆ. ಸೊ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತೀರ? ಓಕೆ ಬ್ರದರ್, ನಿಮ್ಮ ಹೆಸರು? ಕೌಶಿಕ್ ಅಂತನಾ? ಥ್ಯಾಂಕ್ ಯು. ಸಂಚಾರಿ ಶಿವ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೋಡಿ. ಒಟ್ಟಿನಲ್ಲಿ ಒಂದು ಗಾಡಿ ಅಂದಮೇಲೆ ಅದಕ್ಕೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದ್ದೇ ಇರ್ತದೆ. ಅದೇ ಥರ ಈ ಗಾಡಿದು ಅಷ್ಟೇ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಈ ಥರ ಇರುತ್ತೆ. ಸೊ ಒಬ್ರಿಗೆ ಸರ್ವಿಸು ಚೆನ್ನಾಗಿ ಸಿಗ್ತದೆ, ಕೆಲವೊಬ್ಬರಿಗೆ ಸರ್ವಿಸು ಅಷ್ಟಕ್ಕಷ್ಟೇ ಇರ್ತದೆ, ಕೆಲವೊಬ್ಬರಿಗೆ ವರ್ಸ್ಟ್ ಆಗಿರ್ತದೆ ಹಾಗೆ. ಸೊ ರೀಸೆಂಟಾಗಿ ಏನು ಲಗ್ಗೇರಲ್ಲ ಆಯಿತು, ಹೊಸ ಗಾಡಿ ಪಾಪ ಯಾರೋ ಒಬ್ರು ತಗೊಂಡಿದ್ದು 3-4 ದಿನಕ್ಕೆ ಗಾಡಿ ಶಟ್ ಡೌನ್ ಆಗಿದೆ. ಅದಾಗಿ 2-3 ತಿಂಗಳಾದ್ರೂ ಶೋರೂಮ್ ಅವರು ಕರೆಕ್ಟಾಗಿ ಆ ಒಂದು ಗಾಡಿನ ರೆಡಿ ಮಾಡಿ ಕೊಟ್ಟಿರಲಿಲ್ಲ. ಅದೇ ಕಾರಣಕ್ಕೆ ರೀಸೆಂಟಾಗಿ ಸರ್ವಿಸ್ ಸೆಂಟರ್ ಇಶ್ಯೂಸು ತುಂಬ ದೊಡ್ಡದಾಗಿ ನ್ಯೂಸ್ ಆಗಿತ್ತು. ಒಬ್ಬರಿಗೆ ಅಂತಲ್ಲ, ತುಂಬ ಜನಕ್ಕೆ ಅದೇ ಥರನೇ ಆಗಿತ್ತು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಜಸ್ಟ್ ಪಾರ್ಟ್ 1, ನೆನಪಿರಲಿ, ಇದು ಜಸ್ಟ್ ಪಾರ್ಟ್ 1. ಪಾರ್ಟ್ 2, ಪಾರ್ಟ್ 3 ಎಲ್ಲ ಬರೋ ಸಾಧ್ಯತೆ ಇದೆ. ಸ್ವಲ್ಪ ಸಮಾಧಾನವಾಗಿ ನೋಡಿ. ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಆ್ಯಂಡ್ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.